ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯದ ದುಡಿಯುವ ಜನರ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವ ನೀತಿಗಳು ಜನರ ಜೀವನ ಸಮಸ್ಯೆಗಳನ್ನ ರಾಜಕೀಯ ಪ್ರಶ್ನೆಯಾಗಿ ಬದಲಾಯಿಸಿದೆ. ಹೀಗಾಗಿ ಕಳೆದ 9 ವರ್ಷಗಳಿಂದ ಬಿಜೆಪಿ ನೇತೃತ್ವದ ಕಾರ್ಮಿಕ ವಿರೋಧಿ ನೀತಿಗಳು ಕೋಟ್ಯಾಂತರ ಜನರ ದೈನಂದಿನ ಬದುಕಿನ ಮೇಲೆ ದುಷ್ಪರಿಣಾಮ ಬೀರಿದೆ ಅಂತ ಸಿಐಟಿಯು ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ಮಾಡಿದ್ರು. ಕಾರ್ಮಿಕರಿಗೆ ಸಾಮಾಜಿಕ ರಕ್ಷಣಾ ಹಾಗೂ ಯೋಜನೆಗಳನ್ನ ವಿಸ್ತಾರಗೊಳಿಸೋದ್ರ ಬದಲು ಅದೇ ರೀತಿ ಸಾಮಾಜಿಕ ಅವುಗಳನ್ನ ನಾಶ ಮಾಡುವ ಪ್ರಯತ್ನಗಳಿಗೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಕಲ್ಯಾಣ ಯೋಜನೆಗಳಿಗೆ ನೀಡ್ತಾ ಇರುವ ಅನುದಾನವನ್ನ ಅಥವಾ ಸೌಲಭ್ಯಗಳನ್ನ ಕಡಿತಗೊಳಿಸುವ ಮುಖೇನ ಯೋಜನೆಗಳನ್ನ ನಾಶ ಮಾಡುವ ಹಾಗೂ ಫಲಾನುಭವಿ ಕಾರ್ಮಿಕರ ಸಂಖ್ಯೆಯನ್ನು ಕೂಡ ಕಡಿತ ಮಾಡುವ ಪ್ರಯತ್ನ ನಡೀತಾ ಇದೆ. ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ, ಆದರೆ ದುಡಿಯೋ ಜನರ ವೇತನ ಹೆಚ್ಚಾಗ್ತಾ ಇಲ್ಲ. ಇದರಿಂದ ದುಡಿಯುವ ಜನ ಸಾಮಾನ್ಯ ಜನ ತಮ್ಮ ಸರ್ಕಾರದ ಬೆಲೆ ಏರಿಕೆ ನೀತಿಯಿಂದ ಕೊಂಡುಕೊಳ್ಳುವ ಶಕ್ತಿಯನ್ನ ಕಳೆದುಕೊಂಡಿದ್ದಾರೆ. ಈ ದೇಶದ ಹಾಗೂ ರಾಜ್ಯದ ದುಡಿಯುವ ಜನರ ಬದುಕನ್ನ ಸಂರಕ್ಷಿಸಲು ಈ ಕೆಳಕಂಡ ಬೇಡಿಕೆಯನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇವೆ. ಸ್ನೇಹಿತರೆ, ಈಗ ಇವತ್ತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐಟಿ ಸಂಘಟನೆಯ ಅಡಿಯಲ್ಲಿ ಇಡೀ ರಾಷ್ಟ್ರದಾದ್ಯಂತ, ರಾಜ್ಯಾದ್ಯಂತ ಮತ್ತು ನಮ್ಮ ಜಿಲ್ಲೆಯಿಂದ ನಾವು ಇವತ್ತು ಸ್ಕೀಮ್ ನೌಕರಸ್ ಅಂದರೆ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಸ್ಥರು ಅಂದರೆ ಅಂಗನವಾಡಿ, ಅಕ್ಷರದಾಸೋಹ, ಆಶಾ ಮತ್ತು ಈ ಹೆಲ್ತ್ ಆರೋಗ್ಯ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಜನರು ಸೇರಿಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಒಟ್ಟಾರೆಯಾಗಿ 3 ದಿನ ನಡೀತಾ ಇದೆ. ಮೊದಲನೇ ದಿನದಲ್ಲಿ ಇವು ಸ್ಕೀಮ್ ನೌಕರಸ್ಥರು, ಎರಡನೇ ದಿನಗಳಲ್ಲಿ ರೈತ ಮತ್ತು ಬೇರೆ ಅಸಂಘಟಿತ ಕಾರ್ಮಿಕರು ಅಂದರೆ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಆಮೇಲೆ 3ನೇ ದಿವಸ ಕಟ್ಟಡ ಕಾರ್ಮಿಕರು. ಈ ರೀತಿಯಾಗಿ ಒಟ್ಟಾರೆಯಾಗಿ ಕಾರ್ಮಿಕ ಸಂಘಟನೆಯಿಂದ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಾವು MP ಅವರ ಆಫೀಸಿನ ಮುಂದುಗಡೆ ಯಾಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತಂದರೆ, ಕೇಂದ್ರ ಸರ್ಕಾರ ಈ ಯೋಜನೆಗಳಲ್ಲಿ ಕೊಡ್ತಕ್ಕಂಥ ಅನುದಾನವನ್ನು ಕಡಿತ ಮಾಡಿದೆ. ಆ ಕಾರಣಕ್ಕಾಗಿ ಮುಂದಿನ ಬಜೆಟ್ನಲ್ಲಿ ಆ ಕಡಿತ ಮಾಡಿದಂತಹ ಅನುದಾನವನ್ನು ಪುನಃ ಕೊಡಬೇಕು ಅನ್ನುವಂತಹ ಒಂದು ಆಶೆಯೊಂದಿಗೆ ನಾವು ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸವದತ್ತಿ, ರಾಮದುರ್ಗ, ಬೈಲಹೊಂಗಲ, ಕಿತ್ತೂರು, ನಿಪ್ಪಾಣಿ, ಚಿಕ್ಕೋಡಿ, ಆಮೇಲೆ ಖಾನಾಪುರ, ಯರಗಟ್ಟಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳಿಂದ ಇವತ್ತಿನ ಹೋರಾಟಕ್ಕೆ ಇವತ್ತು ಜನರು ಬಂದಿದ್ದಾರೆ. ಇವುಗಳು ದೇಶದ ರಾಜ್ಯದ ಕೋಟ್ಯಾಂತರ ಜೀವಿಗಳು ಮತ್ತು ಜೀವನಧಾರ ಉತ್ತಮಪಡಿಸಲು ಸಹಾಯಕವಾಗಲಿದೆ. ಆದ್ದರಿಂದ ತಾವುಗಳು ಈ ಬೇಡಿಕೆಯನ್ನ ದುಡಿಯುವ ಜನರ ಘನತೆಯ ಬದುಕನ್ನ ಖಾತ್ರಿಗೊಳಿಸಲು ಕೂಡಲೇ ಈಡೇರಿಸಲು ಕ್ರಮ ವಹಿಸುವಂತೆ ಆಗ್ರಹಿಸುತ್ತೇವೆ ಎಂದಿದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.